ಸರ್ ನಮಸ್ಕಾರ. ನನ್ನ ಹೆಸರು ನಾಗರಾಜ KH ಅಂತ. ನನ್ನ ಹುಟ್ಟಿದ ಊರು ಅಂದರೆ ರಾಮ ತಾಲೂಕು ಬಿಡದಿ ಹೋಬಳಿ ಕಲ್ಗೋಪಳ್ಳಿಲಿ. ನಾನು ಕೃಷ್ಣಪ್ಪ ಅವ್ರ ಕುಂಟಪ್ಪ ಅವರ ಮಗ ನಾನು. ನಮಗೆ ನಮ್ಮ ತಂದೆಗೆ 5 ಜನ ಮಕ್ಕಳು ನಾವು. ಒಬ್ಬ ಹೊನ್ನಪ್ಪ ಅಂತ, ಒಬ್ಬ ಪುಟ್ಟಣ್ಣಪ್ಪ ಅಂತ, ಇನ್ನೊಬ್ಬ ಕೃಷ್ಣಪ್ಪ ಅಂತ, ಇನ್ನೊಬ್ಬ ಶಿವಣ್ಣ ಅಂತ. ನಾನು ಕೊನೆಯೇನು, ನನ್ನ ಹೆಸರು ನಾಗರಾಜ KH ಅಂತ. ನಮ್ಮ ತಂದೆ ಅವಾಗ ನನ್ನ ಸ್ಕೂಲ್ಗೆ ಪ್ರೈಮರಿ ಸ್ಕೂಲು ನಮ್ಗೆ ಅಷ್ಟು ಅನುಭವ ಇಲ್ಲ. 1957 ಇಸ್ವಿಲಿ ನಾನು ಹುಟ್ಟಿದ್ದು. ಆವಾಗ ಡೇಟ್ ಆಫ್ ಬರ್ತ್ ನಮಗೆ ಎಲ್ಲಿ ಮಾಡಬೇಕು ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. ಆವಾಗ ನನಗೆ SLC ಗಂಟ ಓದಿಸಿದ್ರು. ನಾನು ಇಲ್ಲಿ SLC ಊರಲ್ಲೇ ಒಂದು ಮಿಡ್ಲಿ ಸ್ಕೂಲ್ ಇತ್ತು. ಅಲ್ಲೇ ಪ್ರೈಮರಿ ಸ್ಕೂಲು, ಅಲ್ಲಿ ಮಿಡ್ಲಿ ಸ್ಕೂಲು. ಆಮೇಲೆ ಓದಾದಮೇಲೆ ಬಿಡದಿಗೆ ಮಿಡ್ಲಿ ಸ್ಕೂಲ್ ಸೇರಿಸ್ಬೇಕು ಅಂತ 5ನೇ ಕ್ಲಾಸ್ ಸೇರಿಸೋದ್ರಲ್ಲಿ. ಆವಾಗ ಸೇರಿಸಿದಾಗ ಆವಾಗ ಇಂಗ್ಲೀಷ್ ನಾಡಿದ್ದು ಬಿಲ್ಕುಲ್ 0 ನಂದು. ಅಷ್ಟು ಇಲ್ಲ ಏನು. ಆವಾಗ ನಂದು 1 2 3 4 5 ಅಂತ ಇದ್ದೆ. ಅವಾಗ ಎಲ್ಲ ಹುಡ್ಗರೆಲ್ಲ ಮಕ್ಕಳೆಲ್ಲ ನಗ್ತಾಯಿದ್ರು. 5 ಅಂತ ಇದ್ದೆ. ಅವಾಗ ಆ ಥರ ನನಗೆ ಅಷ್ಟು ಗೊತ್ತಿರಲಿಲ್ಲ. ಅವಾಗ ಎಷ್ಟು ಕಲ್ತ್ಕೊಂಡಾಗ ನಾನು ಎಷ್ಟೆಷ್ಟೋ ಓದಿ ಪ್ರಯತ್ನ ಪಟ್ಟೆ. ಬಿಡದಿಲಿ ಶ್ರೀ ಬಸವೇಶ್ವರ ಸ್ವಾಮಿ ಸ್ಕೂಲಲ್ಲಿ ಆ ಸ್ಕೂಲ್ಗೆ 8ನೇ ಕ್ಲಾಸ್ ಸೇರಿಕೊಂಡೆ. 8ನೇ ಕ್ಲಾಸು ನಾನು ಆವಾಗ ನನ್ನ ಫೇಲ್ ಮಾಡಿದ್ರು. ನೀನು ಸರಿಯಾಗಿ ಓದಲ್ಲ, ನೀನು ಅಲ್ಲಿ ಇಲ್ಲಿ ಸ್ವಲ್ಪ ಇದು ಮಾಡ್ತಿ, ಈ ಕಡೆ ಹೋಯ್ತಿ, ಆ ಕಡೆ ಕತ್ಕೊಬತ್ತಿ, ಈ ಕಡೆ ತಿನ್ನಕ್ಕೆ ಹೋಯ್ತಿ ಅಂತ ಹೇಳ್ತಾ ಇರ್ತಾರೆ. ನಾನು ಏನು ಮಾಡಲಿಲ್ಲ, ಏನು ಮಾಡೋಕ್ಕೂ ಇಲ್ಲ. ಆವಾಗ ವಿಧಿ ಇಲ್ಲ ನನಗೆ. ಅವಾಗ ಹುಡುಗರು ಗ್ಯಾಂಗು ಏನು ಓದಬೇಕು ಬರೀಬೇಕು, ನಮಗೇನು ಅನುಕೂಲ ನಮಗಿಲ್ಲ ಅವಾಗ. ಅದು ಬಿಟ್ಟು 8ನೇ ಕ್ಲಾಸ್ ಪಾಸ್ ಆಯಿತು. 9ನೇ ಕ್ಲಾಸು ಫೇಲ್ ಆಯಿತು. SLC ಪ್ರೈವೇಟ್ ಕಟ್ತೆ 1975. ನಾನು ಅವಾಗ 75 ಇಸ್ವಿಲಿ ನಾನು ಅವಾಗ SLC ಕಟ್ತೆ. SLC ಕಟ್ಟಿದಾಗ ಅವಾಗ SLCಲಿ ಮಾರ್ಚಿ ಏಪ್ರಿಲ್ಗೆ ಒಂದು ಎಕ್ಸಾಮ್ ಮುಗೀತು. SLC ಮುಗೀತು. ಆವಾಗ ಫೇಲ್ ಆದೆ. ಅವಾಗ ನಮ್ಮ ತಂದೆ ಒಂದೇ ಮಾತಂದರು, ಏನೋ ನೀನು ಕೊನೆ ಮಗ, ನೀನೇನೋ ಸೇರಿಸ್ಬೇಕು ಅಂತ ಒಳ್ಳೆ ಚೆನ್ನಾಗಿ ಓದಿಸ್ಬೇಕು ಅಂತ ಮಾಡಿ ಕೇಳಿ ಓದೋಕ್ಕಾಲಿವಲ್ಲೋ, ಏನು ಮಾಡ್ತೀವಿ, ಹೋಗಿ ದನ ಕರ ಮೇಯಿಸು ಅಂದರು. ಆವಾಗ ನಮ್ಮ ತಾಯಿ ಇದ್ದರು, ಇಲ್ಲ ಕಣ್ರಿ, ಏನೋ ಅವ್ನಿಗೇನೋ ಯಾವುದೋ ಒಂದು ಪೊಲೀಸ್ಗೆ ಇಂಗ್ಲೀಷ್ಗೆ ಸೇರಿಸ್ಬಿಟ್ರಿ ಅಂದರು. ನಾನು ಏನು ಮಾಡಿದೆ, ನಮ್ಮ ಸ್ನೇಹಿತ ಒಬ್ಬ ಸಿಕ್ತ ಅಲ್ಲೇ ಊರಲ್ಲಿ. 3 ತಿಂಗಳು ಒಂದು SLC ರಿಸಲ್ಟ್ ಆದಮೇಲೆ 3 ತಿಂಗಳು ಸ್ವಲ್ಪ ಫ್ರೀಯಾಗಿ ಅಲ್ಲೇ ಅಲ್ಲಿ ತಿನ್ಕೊಂಡಿದ್ದೆ, ಮಾಡ್ಕೊಂಡಿದ್ದು. ಯಾವಾಗಲೊಬ್ಬ ಅಲ್ಲಿ ಕೂಲಿ ಕೆಲಸ ಇತ್ತು ಊರಲ್ಲಿ, ಮಣ್ಣು ಹೊರೋದು, ಇಟ್ಟಿಗೆ ಹೊರೋದು ಅಲ್ಲಿತ್ತು. ಅವ್ರು ಯಾವಾಗ ನಮ್ಮ ಒಬ್ರು ಹೇಳಿದ್ರು, ಯಾಕೋ ಇಂತೆಲ್ಲ ಕೆಲಸ ಮಾಡ್ತಿ, ನೀನು ಹೋಗಿ ಯಾವುದೊಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ ಅಂದರು. ಅವಾಗ ನಮ್ಮ ತಂದೆಗೆ ಹೇಳಿದೆ, ಅಪ್ಪಾಜಿ ನನಗಿನ್ನೇನು ಬೇಡ, ಒಂದು 50 ರೂಪಾಯಿ ಕಾಸು ಕೊಡು ಅಂದೆ. ಏನು ತಗೋರು, ಹೋಯ್ತೀನಿ ಕೊಡಪ್ಪಾಜಿ ಅಂದೆ. 1975 ನಾನು 75 ಇಸ್ವಿ 7ನೇ ತಿಂಗಳೇ ನಾನು ಬೆಂಗಳೂರಿಗೆ ಸ್ವಲ್ಪ ಅವಾಗ ಒಂದು 200 ರೂಪಾಯಿ ಮಡಿಕೊಂಡೆ ಜೋಬಲ್ಲಿ. 200 ರೂಪಾಯಿ, 25 ರೂಪಾಯಿಂದ 50 ರೂಪಾಯಿ ಮಡಿಕೊಂಡಿದ್ದೆ. 25 ರೂಪಾಯಿ ಮಡಿಕೊಂಡೆ. ನಾನು ಬೆಂಗಳೂರಿಗೆ ಬಿದ್ದೆ, ಮಲ್ಲೇಶ್ವರಕ್ಕೆ ಬಿದ್ದೆ. ಮೆಜೆಸ್ಟಿಕ್ ಬಿಡಲೆ ಮಲ್ಲೇಶ್ವರ, ಅಲ್ಲೇ ಕರ್ಕೊಬಂದರು. ಅಲ್ಲಿ ಮಲ್ಲೇಶ್ವರ ಒಬ್ಬ ಮುಸ್ಲಿಮ್ ನಮ್ಮ ಫ್ರೆಂಡ್ ಸಿಕ್ತ ಒಬ್ಬ. ಬಾರೋ ಮಿಲ್ಟ್ರಿ ಪೊಲೀಸ್ ಸೇರ್ಕೊಬೇಡ ಅಂದರು. ನಾನು ಪೊಲೀಸ್ ಬೇಡಪ್ಪ, ಮಿಲ್ಟ್ರಿ ಪೊಲೀಸ್ಗೆ ಹೋಗ್ಬೇಕು. ಎಲ್ಲಿ ಸಿಗ್ತಿದೆ ಎಲ್ಲಿ ಏನು ಅಂತ ಕೇಳಿದೆ. ಆವಾಗ ನಾವು ಬಸ್ ಸ್ಟ್ಯಾಂಡೆಲ್ಲ ಮನಿಕೋದು, ಮಲ್ಲೇಶ್ವರ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನ್ ಮನಿಕೊಂಡು. ಅವಾಗ ಏನೋ ಗೊತ್ತಿಲ್ಲ. ನಮ್ಮ ತಂದೆಗೂ ಹೇಳಲ್ಲ ಬೆಂಗಳೂರು ಬಂದೆ ಅಂತ ನಾನು ಹೇಳಲಿಲ್ಲ. ನಮ್ಮ ತಾಯಿ ಇದ್ದರು, ನೀ ಎಲ್ಲ ಹೋಗಿ ಬದಿಗೆ ಹೋಗಪ್ಪ, ಚೆನ್ನಾಗಿ ಎಲ್ಲ ಚೆನ್ನಾಗೈತೆ, ಒಂದು ಫೋನಿಗೆ ಎಲ್ಲ ನಾವು ಮಾಡಿ ಬಂದಾಗ ಒಂದು. ನಾನು ಹೋಗಿ ಮೇಯಲ್ ಹತ್ರ ಇಲ್ಲಿ ನಡ್ಕೊಂಡೋದೆ. ಸಿಟಿ ಮಾರ್ಕೆಟಿಂದ ಅಲ್ಲಿಗೆ ಒಬ್ಬ ಸಿಗ್ತಾನೆ, ಮಲ್ಲೇಶ್ವರ ಫ್ರೆಂಡ್ ಸಿಗ್ತಾ, ಮಾರ್ಕೆಟಿಂದ ನಡ್ಕೊಂಡು ಹೋದೋ. ಎಷ್ಟು ಗಂಟೆಗೆ ಹೋದೋ? ಬೆಳಿಗ್ಗೆ 5 ಗಂಟೆಗೆ ಹೋದೋ. ಎಲ್ಲ ಕ್ಯೂ ನಿಂತಿದ್ರು. ಆವಾಗ ನಾನು ಒಬ್ಬ ಮುಸ್ಲಿಮ್ ಹುಡುಗ. ನಾನು 1975 18-19 ಡೇಟ್ ಅವರ್ ಸರಿ ನನಗೆ ಗೊತ್ತಿಲ್ಲ. 7ನೇ ತಿಂಗಳು 18-19ಕ್ಕೆ ಹೋಗಿ ನಿಂತ್ಕೊಂಡು ಸೆಲೆಕ್ಟ್ ಆಗೋಯ್ತು. ಡಾಕ್ಟ್ರು ಎಲ್ಲ ಬಂದು ಚೆಕಪ್ ಮಾಡಿದ್ರು. ಅಲ್ಲಿ ಬಟ್ಟೆನೂ ಬಿಚ್ಚಿದೆ. ಆಮೇಲೆ ಮೆಡಿಕಲ್ ಜಂಪು ಮಾಡಿದೆ, ಎಲ್ಲ ಆಯಿತು. ಮೆಡಿಕಲ್ ಮುಗಿಸ್ಬೇಕು. ಮೆಡಿಕಲ್ ಮಾಡಿದಾಗ ಡಾಕ್ಟ್ರ್ ಏನಂದರು, ನೀವು ಬಟ್ಟೆ ಬಿಚ್ಚಪ್ಪ ಅಂದರು. ಬಟ್ಟೆ ಬಿಚ್ಚಿಬಿಟ್ಟು ಕಾಚನೇ ಬಿಚ್ಚೋದು. ಆವಾಗ ನನಗೆ ಗೊತ್ತಿಲ್ಲ ಏನು ಕಾಚ ಬಿಚ್ಚಬೇಕು ಅಂದರು. ಅಂದರು, ತಮ್ಮ ಮಗನೇ ನಾಗರಾಜು, ನೀನು ಕಾಚ ಬಿಚ್ಚೋದ್ರು. ಕಾಚ ಬಿಚ್ಚೋದೆ ರೂಮಲ್ಲೇ. ಬಗ್ಗು ಅಂದರು, ಬಗ್ಗದೆ. ಅವಾಗ ಡಾಕ್ಟ್ರು ಗ್ಲೋಸ್ ಹಾಕ್ಕೊಂಡಿದ್ರು. ಡಾಕ್ಟ್ರು ಗ್ಲೋಸ್ ಹಾಕ್ಕೊಂಡು ಈ ಥರ ಕೆಮ್ಮುದೆ. ಫಿಟ್ ನಾಗರಾಜು ಬಾ ಅಂದರು. ಆಮೇಲೆ ಕಿವಿಲಿ ತೋರಿಸಿದ್ರು. ಕಿವಿಲಿ ಗುಗ್ಗೆ ಅದೇ, ನೀನು ತಿಳ್ಕೊಂಡು ನೀನು ಡಾಕ್ಟ್ರ್ ಹತ್ರ ಹೋಗಿ ಬಿಡದಿ ಡಾಕ್ಟ್ರ್ ಹತ್ರ ಬರ್ಸ್ಕೊಬರ್ಬೇಕು ಅಂದರು. ಅವ್ರು ಡಾಕ್ಟ್ರ್ ಹತ್ರ ಬರ್ಸ್ಕೊಳಕ್ಕೆ ಹೋದೆ.
ನೀವು ಬರ್ಸ್ಕೊಂಡು ಹೋಗೋ ನಿಮ್ಮ ತಾಯಿಗೆ ಹೋಗಿ ನಿಮ್ಮ ತಂದೆ ತಾಯಿಗೆ ಹೋಗಿ ಆಶೀರ್ವಾದ ಕೇಳ್ಕೊಪ್ಪ, ನಾನು ಮಿಲಿಟ್ರಿಗೆ ಸೇರಿದ್ದೀನಿ, ಅವ್ರ ಹತ್ರ ಒಂದು ಆಶೀರ್ವಾದ ತಗೊಂಡು ಬರಬೇಕು ಅಂದರು. ಸರ್ ನನ್ನ ಹತ್ರ ಕಾಸಿಲ್ಲ ಅಂದೆ. ಅವ್ರು ಡಾಕ್ಟ್ರ್ ಇದ್ದವ್ರು ನೋಡಿ ಎಷ್ಟು ಪುಣ್ಯ ಅಂತ 10 ರೂಪಾಯಿ ಕೊಟ್ಟರು. 10 ರೂಪಾಯಿ ಕೊಟ್ಟು ನಾನು ಮನೆಗೆ ಹೋಗಲಿಲ್ಲ, ತಂದೆ ತಾಯಿಗೂ ಆಶೀರ್ವಾದ ತಗೊಳ್ಳಿಲ್ಲ. ಡಾಕ್ಟ್ರ್ ಹತ್ರ ಹೋದೆ, ಬಿಡ್ದಿಗೆ ಹೋದೆ, ಗೌರ್ಮೆಂಟ್ ಡಾಕ್ಟ್ರು ಬರ್ಕೊಟ್ರು, ಮಿಲಿಟ್ರಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂದರು. ಹೋದೆ, ಬರ್ಕೊಟ್ರು. ನಾನು ಹೋಗಿ ಈ ಥರ ಮಾಡ್ಕೊಂಡು ತಂದೆ ತಾಯಿ ಆಶೀರ್ವಾದ ಖಂಡಿತ ತಗೊಬಂದೆ, ಅವ್ರ ಕಾಲು ಮುಕ್ಕೊಬಂದೆ ಅಂದೆ. ಅಲ್ಲೇ ಫಸ್ಟ್ ಸ್ಟಾರ್ಟಿಗೆ ಸುಳ್ಳು ಹೋಗ್ಬಿಟ್ಟೆ ಡಾಕ್ಟ್ರಿಗೆ. ನಮ್ಮ ತಂದೆ ತಾಯಿ ಅಕಸ್ಮಾತ್ ಮಿಲಿಟ್ರಿಗೆ ಹೋಗ್ಬಿಡೋದು ಏನು ಮಾಡ್ತಾರೆ, ನಮ್ಮ ತಾಯಿಗೆ ಬಲಾಸೆ ಇತ್ತು, ನಮ್ಮ ತಂದೆಗೆ ಇತ್ತು, ಹೋಗು ಅನ್ನೋರು ಇರು. ಬಟ್ ನಾನು ಹೇಳಿ ಮಲೆ ಇಟ್ಕೊಬಿಡ್ತಾರೆ ಅಂದ್ಬಿಟ್ಟು ಅವಾಗ ಹೋಗಿ ನಾನು 1975 ಅವಾಗ ಹೋಗಿ ಮಿಲಿಟ್ರಿ ಮಡ್ರಾಸ್ ಇಂಜಿನಿಯರ್ ಗ್ರೂಪ್ಗೆ ಹೋಗಿ ಸೆಲೆಕ್ಟ್ ಆಗಿ ಮಡ್ರಾಸ್ ಹಲ್ಸೂರು ರೈಕ್ ಹೋದೆ. ಹಲ್ಸೂರು ರೈಕ್ ಹೋದಾಗ ಅಲ್ಲಿ ಗೇಟಲ್ಲಿ ಟಚಿಂಗ್ ಮಾಡಿದ್ರು ಎಲ್ಲ ಸಿವಿಲ್ ಡ್ರೆಸ್. ಏನಪ್ಪ ಯಾರಪ್ಪ ಒಂದು 5 ಜನ. ಅದು ನಾನು ಯಾವ ಊರದು, ನಾನು ಇದನ್ನು ರಾಮಬಾರ ತಾಲೂಕು ಒಂದೆ. ಅಲ್ಲಿ ಒಬ್ಬ ಕನ್ನಡದವ್ರು ಸಿಗ್ತಾ, ಅಲ್ಲಿ ಕನ್ನಡ ಅನ್ನೋದು ಬರಲ್ಲ ಬಿಡಿ. ಮಡ್ರಾಸ್ ಇಂಜಿನಿಯರ್ ಗ್ರೂಪ್ ಇದೆ ಬೆಂಗಳೂರಲ್ಲಿ ಟ್ರೈನಿಂಗು, ಹಲ್ಸೂರಲ್ಲಿ ಚೆನ್ನಾಗಿ ಟ್ರೈನಿಂಗ್ ಮುಗಿಸ್ಕೊಬಂದೆ. ಚೆನ್ನಾಗಿ ಟ್ರೈನಿಂಗ್ ಮಾಡೋಕೆ ಹೋದಾಗ ಒಳಗೆ ಇನ್ನಾದರೂ ಒಳಗೆ ನಾನು ಸ್ವಲ್ಪ ದಪ್ಪ ಗುಂಡು ಆಗಿದ್ನಲ್ಲ, ನೀವು ಬಾಲ ನಿಮ್ಮ ಸ್ಪೋರ್ಟ್ಸ್ ಬೇರೆ ಅಂದರು. ಸರ್ ನಾನು ಸ್ಪೋರ್ಟ್ಸ್ ಮ್ಯಾನ್ ಸರ್, ನಾನು ವಾಲಿಬಾಲು, ಬಾಕ್ಸಿಂಗ್, ಕ್ರಿಕೆಟೆಲ್ಲ ಆಡ್ತಾಯಿದ್ರು. ನೀನು ಬಾಕ್ಸಿಂಗ್ ತಾಕತ್ತಾಗಿದ್ದೆ, ಸ್ವಲ್ಪ ತಾಕತ್ತು ರಾಗಿ ಮುದ್ದೆ ಮುಂಚೆ ಬಾಕ್ಸಿಂಗ್ ಹೊಡಿತಾಯಿದ್ರು. ಹೌದು ಸರ್, ಟ್ರೈನಿಂಗ್ ಕೊಟ್ಟರೆ ಮಾಡ್ತೀನಿ ಅಂದೆ. ಆವಾಗ ನಾನು ಬೇಸಿಕ್ ಟ್ರೈನಿಂಗ್ ಹೋದಾಗ ನಾನು ಬೇಸಿಕ್ ಅರ್ಧ ಟ್ರೈನಿಂಗೇ ಇಲ್ಲ. ಆವಾಗ ಇಂಟ್ರಿ ಕಂಪ್ನಿ TP1, TP2, TP3 ಬಟಾಲಿಯನ್ ಇಂಟ್ರ್ ಬಟಾಲಿಯನ್ ಟ್ರೈನಿಂಗಲ್ಲೇ ಬಾಕ್ಸಿಂಗ್ ಚಾಂಪಿಯನ್ ಆಗ್ಬಿಟ್ಟೆ. ಆವಾಗ ನಾನು ಟ್ರೈನಿಂಗ್ ಮುಗಿಸ್ದೆ. ನಾನು ಹೋಗಿ ನನ್ನ ಟ್ರೈನಿಂಗ್ ಆಗೋಯ್ತು. 6 ತಿಂಗಳು ಟ್ರೈನಿಂಗ್. ನಮ್ಮ ಸ್ನೇಹಿತರೆಲ್ಲ ಬಂದು ಟ್ರೈನಿಂಗ್ಗೆ ಮುಗಿದ ಮೇಲೆ ನಮ್ಮ ಹುಡುಗರೆಲ್ಲ FA ಆವಾಗ ಕೋರ್ಸ್ ಹೋಗ್ತದೆ. ಈ ಬೇಸಿಕ್ ಟ್ರೈನಿಂಗ್ ಮುಗಿದ ಮೇಲೆ ಇದು WT ಟ್ರೈನಿಂಗು, TP1 ಇದೆಲ್ಲ ಮಾಡೋದ್ಮೇಲೆ ಫಾರ್ ಆರ್ಮಿ ಫೈಟ್ ಎಲ್ಲ ಇದಾಗೋಯ್ತದೆ. ಆವಾಗ ನಮಗೆ ಒಂದು FEಯಿಂದ ಬರುತ್ತೆ, ಮಡ್ರಾಸ್ ಗ್ರೂಪ್. ಏನು ನಾವು ಬ್ರಿಡ್ಜು, ಡಿಮಾಲೇಷನ್, ಇದು ಯಾವ ಥರ ಟ್ರೈನಿಂಗ್ ಕೊಡಬೇಕು ಅನ್ನೋದು ಅವಾಗ 6 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. 6 ತಿಂಗಳು ಟ್ರೈನಿಂಗ್ ಕೊಟ್ಟಾಗ ನಾನು ಅವಾಗ ಹೋಗಿ ಇನ್ನಾದೆ. ನಮ್ಗೆ 6 ತಿಂಗಳು ಟ್ರೈನಿಂಗಲ್ಲಿ ಡಿಮಾಲೇಷನು, ಮೈನ್ಸು, ಯಾವಾಗ ಬೇರೆ ನಮ್ಮ ಟ್ರೈನಿಂಗ್ ಮುಗಿದ ಟ್ರೈನಿಂಗ್ ಎಲ್ಲ ಕಲಿಸ್ಕೊಡ್ತಾರೆ. ಅವಾಗ ಈ ಥರ ಮಾಡಬೇಕು, ಈ ಥರ ಕಲಿಬೇಕು, ಈ ಥರ ಮಾಡಬೇಕು, ಮೈನ್ಸ್ ಆಗಬೇಕು, ಈ ಥರ ಬ್ರಿಡ್ಜ್ ಕಟ್ಟಬೇಕು, ಈ ನಾಲೆಯಿಂದ ಆ ನಾಲೆವರೆಗೆ ಎಷ್ಟು ಮೀಟ್ರಿಂದ ಸುಮಾರು 10 ಮೀಟ್ರ್ ಐತೆ. 10 ಮೀಟ್ರಿಗೆ ಫಸ್ಟ್ ನಾಲೆ ಹಾಕಬೇಕು. ನೀರೊಳಗಡೆ ಹಲ್ಸೂರಲ್ಲಿ ನೋಡಿರ್ಬೋದು, ವಾಟರ್ ಪ್ರೂಫಲ್ಲಿ ಯಾವ ಥರ ಬ್ರಿಡ್ಜ್ ಮಾಡ್ತಾರೆ ಆ ಥರ ಅಲ್ಲಿ ಮಾಡ್ಕೊಂಡಿದ್ದಾಗ ಅಲ್ಲೂ ನನಗೆ ಸ್ವಲ್ಪ ಟ್ರೈನಿಂಗ್ ಕಲಿಸ್ಕೊಟ್ರು. ಅವಾಗ ನಾನು ಟ್ರೈನಿಂಗ್ ಕಲಿಸ್ಕೊಡೋಕ್ಕೆ ನಮ್ಮ ಕಮಾಂಡ್ ಆಫೀಸರ್ ಬಿಡ್ತಾರಿಲ್ಲ. ನೀ ಬಾರ ಬಾಕ್ಸಿಂಗ್. ಅವಾಗ ಬಟಾಲಿಯನ್ ಇತ್ತು. ಇಂಟ್ರ್ಯೂ ಬೆಂಗಳೂರು ಸುತ್ತ ರೂರಲಲ್ಲಿ, ಬೆಂಗಳೂರು ನೋಡಿರ್ಬೋದು. ಬೆಂಗಳೂರು ಟ್ರೈನಿಂಗೆಲ್ಲ ಫುಲ್ ಸಖತ್ತಾಗಿರ್ತದೆ. ಅಲ್ಲಿ ಇನ್ಫೆಂಟ್ರಿ, ಆರ್ಟ್ಲರಿ ಎಲ್ಲ. ಆವಾಗ 5 ಫೈಟ್ MEG ತಾಕತ್ ಜವಾನ್. ಅವಾಗ ಏನು ಇಲ್ಲೋರು ಫೈಟಿಂಗೆ. ನನಗೆ ಸ್ಟಾರ್ಟಿಂಗಲ್ಲೇ 2 ವರ್ಷಕ್ಕೆ ನನಗೆ ಅವಾಗ ಟ್ರೈನಿಂಗ್ ಎಲ್ಲ ಫುಲ್ ಸಖತ್ತಾಗೋಯ್ತು. ನನಗೆ ಅವಾಗ ಮಿಲಿಟ್ರಿ ಅನ್ನೋದು ನನಗೆ ಒಂದು ಫುಲ್ ಅನುಭವ ಆಗೋಯ್ತು. ನನಗೆ ಸ್ಪೋರ್ಟ್ಸ್ ಮ್ಯಾನ್ ಆದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾನು ಈ ಥರ ಮುಗಿಸ್ಕೊಂಡು 3 ವರ್ಷ ಟ್ರೈನಿಂಗ್ ಮುಗಿಸ್ದೆ. ಬೆಂಗಳೂರಲ್ಲೇ ಟ್ರೈನಿಂಗ್ ಮುಗಿಸ್ದೆ. ಸ್ಪೋರ್ಟ್ಸ್ ಮ್ಯಾನ್ ಅದಕ್ಕೆ ನನಗೆ ಅವಾಗ 1978 ನನಗೆ ಟ್ರಾನ್ಸ್ಫರ್ ಕೊಟ್ಟರು. ನೀನು ಡೆಲ್ಲಿಗೆ ಟ್ರಾನ್ಸ್ಫರ್ ಹೋದ, ಡೆಲ್ಲಿಗೆ ಹೋಗಪ್ಪ ಅಂದರೆ. ಡೆಲ್ಲಿಗಿಂದ ಈಗ ಆಲ್ರೆಡಿ ನಾನು ಡಾಕ್ಯುಮೆಂಟೇ ಹೊಂಟಾಗುತ್ತೆ ಇದಕ್ಕೆ. ಎಲ್ಲಿ ಬೆಂಗಳೂರಿಂದ ನಮ್ಮ ಸೆಂಟ್ರಿಂದ ಬೇರೆ ರೆಜಿಮೆಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ರೆಜಿಮೆಂಟ್ ಟ್ರಾನ್ಸ್ಫರ್ ನಮ್ಮ ಡಾಕ್ಯುಮೆಂಟ್ ಅದು ME ಜೊತೆ 10 ಇಂಜಿನಿಯರ್ ರೆಜಿಮೆಂಟು. ಅಲ್ಲಿ ಹೋಗಿ ನಾನು ಡೆಲ್ಲಿಲಿ ಪಾಲಂ ಬೋರ್ಡಿಗೆ ಇಳಿಯೋದು ಮುಂಚೆನೇ ನಮ್ಮ ಒಂದು ಮೆಸೇಜ್ ಹೋಗ್ಕೊಡ್ತಾರೆ, ಈ ಥರ ಒಬ್ಬ ನಿಮ್ಮ ಸ್ಪೋರ್ಟ್ಸ್ಮನ್ ಕಳಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಡೆಲ್ಲಿ ಸಬೇರಿಗೆ ಒಳ್ಳೆಯ ಸ್ಪೋರ್ಟ್ಸ್ಮನ್ನು, ಅವ್ನು ಲೈಟ್ ಮಿಡಲ್ ವೇಟು, ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಟ್ರೈನಿಂಗ್ ಕೊಟ್ಕೊಳ್ಳಿ, ಸ್ವಲ್ಪ ಅವನ್ನ ಇಂಪ್ರೂವ್ ಮಾಡ್ಕೊಂಡು ಕರ್ಸ್ಕೊಳ್ಳಿ. ಅವ್ನಿಗೇನು ಗೊತ್ತಿಲ್ಲ, ರೂಟು ಹೊಸ್ತಾ ಡೆಲ್ಲಿಗೆ ಬರ್ತಾ ಅವನೇಂದರು. ನಾನು ಆವಾಗ ಬೆಂಗಳೂರಿಗೆ ಕರ್ನಾಟಕ ಎಕ್ಸ್ಪ್ರೆಸ್ಸು ಇಲ್ಲಿಂದ ಬಿಡದೆ ಬೆಂಗಳೂರಿಂದ ಹತ್ತಿದೆ. ಅಲ್ಲೋಗಿ 3 ದಿನ ಕರೆಕ್ಟಾಗಿ 3 ದಿನ ಆಯಿತು. ಆವಾಗ 78 ನವಂಬರಲ್ಲಿ ಹೋಗಿ ಜನ ಆದಕ್ಕೆ ಆವಾಗ ಡೆಲ್ಲಿ ಸಬೇರಿಯ ಬಾಕ್ಸಿಂಗ್ ಸ್ಟಾರ್ಟ್ ಆಯಿತು. ನಮಗೆ ಡೆಲ್ಲಿ ಲೆಫ್ಟಿನೆಂಟ್ ಕರ್ನಲ್ CO ಅಂತ ಒಬ್ಬ ಇದ್ದ. ಅವಾಗ RHM ಕೋದಂಡರಾಮ ಅಂತ ಇದ್ದು. ಅವಾಗ ನೀನು ಯಾವ ರೆಜಿಮೆಂಟ್ಗೂ ಯಾವುದಕ್ಕೂ ಇನ್ನೂ ಕಂಪ್ನಿಗೆ ಹೋಗೋಣ, ನೀನು RH ಇದ್ರು, ನೀವು ಸ್ಪೋರ್ಟ್ಸ್ ಮ್ಯಾನ್ ಅಂತ ಇಂಟ್ರಿ ಮುಗಿಸ್ಬೇಕಾದ್ರೆ ಈ ಫಸ್ಟ್ ಇಂಟ್ರಿಗೆ ಬಾಕ್ಸಿಂಗ್ ಆಡ್ಬಿಟ್ಟು ಆಮೇಲೆ ನೀನು ಇಂಟ್ರಿ ಬಟಾಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರು. 1 ಪಟ್ಟು 2 ಪಟ್ಟು 3 ಪಟ್ಟು. ಆವಾಗ ನನಗೆ ಕೊಟ್ಟು ನಾನು ಮಾಡಿ ಆವಾಗ ರೆಜಿಮೆಂಟಲ್ಲಿ ಫಸ್ಟ್ 1978 ನವಂಬರಲ್ಲೇ ನನಗೆ ಅವಾಗ ಹೋಗಿ 3 ತಿಂಗಳಿಗೆ ನನಗೆ ಅವಾಗ ಪರ್ಮಿಷನ್ ಕೊಟ್ಟರು. 5 ಲಾನ್ಸ್ ನಾಯಕ್ ಅಂತ ಕೊಟ್ಟರು. ಅವಾಗ ಸಬೇರದಲ್ಲಿ ಗೆದ್ದೆ. ನಾನು ಸಬೇರೆ ಡೆಲ್ಲಿ ಹೆಡ್ ಕ್ವಾರ್ಟರಲ್ಲಿ ನಾನು ಅವಾಗ ಗೆದ್ದೋದಕ್ಕೆ
ಆವಾಗ ನನಗೆ ಲಾಸ್ಟ್ ನಾಯಕು ನನಗೇನು ಗೊತ್ತೇ, ನೀನು ಅಲ್ಲೇ ಸ್ಟೇಜ್ ಮೇಲೆ ಬಾಕ್ಸಿಂಗ್ ಆಡ್ಕೊಂಡು ಬಂದೆ. ಬಾಕ್ಸಿಂಗಲ್ಲಿ ಸಖತ್ತಾಗಿ ಒಂದು ಅವ್ನು ಫಸ್ಟ್ ರೌಂಡು ಫಸ್ಟ್ ಮೀಟ್ ಅವ್ನು ನಾಕೌಟ್ ಮಾಡಿದೆ. ನಮ್ಮ ಕನ್ನಡ ಲೆಫ್ಟಿನರ್ ಸಿ ಒ ಅಂತ ಒಬ್ಬಿದ್ರು, ಅವರು ತಮಿಳಿಯನ್ಸು. ಬಂದೆ ಸ್ಟೇಜ್ ಮೇಲೆ ಗೆದ್ಕೊಂಡ್ಮೇಲೆ ಅಲ್ಲಿ ಯಾರೊಬ್ಬ ಜರ್ಸಿ ಹಾಕ್ಕೊಂಡಿದ್ದ, ಜರ್ಸಿ ಹಾಕ್ಕೊಂಡು ಒಂದು ಲಾಸ್ಟ್ ಪರ್ಮಿಷನು ಅದೇ ಜರ್ಸಿ ಅವ್ನು ಕಳಿಸ್ಬಿಟ್ಟು ಅವಾಗ ಜರ್ಸಿ ನಂಗೆ ಹಾಕ್ಕೊಂಡು ಆವಾಗ ಕೈ ತಟ್ಟರು. ನೀನು ನೆಕ್ಸ್ಟ್ ಗೆದ್ದುಬಿಟ್ರೆ ನೀನು ನಾಯಕ ಮಾಡ್ತೀನಿ. ಹೌದು ಸರ್ ಗೆದ್ದಿದ್ದು ಅಂತ ಅವಾಗ ನನಗೆ ಅವಾಗ ರೆಜಿಮೆಂಟಿಗೆ ಪಾಪಟ್ಟೆ ಡೆಲ್ಲಿಗೆ ಇನ್ನೂ ಸುತ್ತಾಡಲೇ ನಾನು. ಆವಾಗ ನನಗೆ ಲಾನ್ಸ್ ನಾಯಕ್ ಕೊಟ್ಟರು. ಲಾನ್ಸ್ ನಾಯಕಲ್ಲಿ ನಾನು ಚೆನ್ನಾಗಿ ಅವಾಗ ಮಾಡಿದೆ. ಅವಾಗ ನನಗೆ ನಮ್ಮ ಪೆಟ್ರೋಲ್ ಕಂಪ್ನಿಗಳಿದ್ದು ಟೆನ್ನಿಂಜನ್ ಮೇಲೆ ಪೋರ್ಟ್ ಬೈ ಫೀಲ್ಡ್ ಕಂಪ್ನಿ, ಪೋರ್ಟ್ 3 ಕಂಪ್ನಿ, ಪೋರ್ಟ್ ಫರ್ ಫೀಲ್ಡ್ ಕಂಪ್ನಿ ಅವಾಗ ನನಗೆ ಟ್ರಾನ್ಸ್ಫರ್ ಮಾಡ್ತಿದ್ರು. ಸೊ ನನಗೆ ಆವಾಗ ಕಂಪ್ನಿ ರೆಜಿಮೆಂಟ್ ಹೋದ್ಮೇಲೆ ಕಂಪ್ನಿಗಳಿದ್ದು ಪೋರ್ಟ್ 3, ಪೋರ್ಟ್ 4, ಪೋರ್ಟ್ 5 ಅವರೇ ಮಾಡ್ತಾರೆ. ಇವನ್ನ ನಾಳೆ ನಮ್ಮ ಕಂಪ್ನಿ ಫೈಟ್ ಮಾಡ್ತಾರೆ. ಅವ್ರು ಅಂದರು, ನಾನು ಯಾವ ಕಂಪ್ನಿಗೆ ನನ್ನ ಕುಲು ಸೀಟ್ ಹಾಕೋರು. ಯಾರು ಕಂಪ್ನಿಗೆ ಹೋದ ಆ ಕಂಪ್ನಿಗೆ ಅವನಿಗೆ ಕುಲು ಸೀಟ್ ಎತ್ಬಿಟ್ರು. ಅವಾಗ ಕುಲು ಸೀಟ್ ಹಾಕಿ ನನಗೆ ಪೋರ್ಟ್ ಫೀಲ್ಡ್ ಕಂಪ್ನಿಗೆ ಟ್ರಾನ್ಸ್ಫರ್ ಆಯಿತು. ನಾನು ಅದೇ ಅಲ್ಲಿ ಹೋಗಿ ನಮ್ಮ ಪ್ಲಟೂನಲ್ಲಿ ಲಾನ್ಸ್ ನಾಯಕ ಆಗಿದ್ದೆ. ಅವಾಗ ನನಗಿಂತ ಸೀನಿಯರ್ ಮಸ್ತಾಗಿರು ಪಾಪ. ಅವಾಗೆಲ್ಲ ಏನು 78 ಹೋದೆ, 78, 79, 3 ವರ್ಷಕ್ಕೆ ನಾನು ಲಾನ್ಸ್ ಆಗಿಬಿಟ್ಟು ಅವ್ಲ್ದು ನಾಯಕಿಗೆ ನನಗೆ ರೆಕಮೆಂಡ್ ಮಾಡಿದ್ರು. ಅವಾಗ ನಮ್ಮ ಪ್ಲಟೂನಲ್ಲಿ ಹೇಳಿದ್ರು, ಏನೇ ನಾಗರಾಜ ನೀ ಇಲ್ಲಿಂದನೋ ಬಂದು ಏನೇ ಇಷ್ಟು ಸೀರೆ 3 ವರ್ಷಕ್ಕೆ ನೀನು 3 ವರ್ಷಕ್ಕೆ ಟ್ರೈನ್ ಮುಗಿಸ್ಕೊಬಂದು 4 ವರ್ಷಕ್ಕೆ ನೀನು ನಾಯಕ ಆಗ್ಬಿಟ್ಟಲ್ಲ, ಒಳ್ಳೆ ಸ್ಪೋರ್ಟ್ಸ್ಮ್ಯಾನು, ನೀನು ಹೋಗೋದಕ್ಕೆ ಒಳ್ಳೆ ಇದಾಗ್ಬೋದು ಅಂದರು. ನನಗೆ ಅವಾಗ ನನಗೆ ಇಷ್ಟು ಪರ್ಮಿಷನ್ ನನಗೇನು ನಮಗೇನು ಆಥರೈಜ್ ಅಂತ ನಮಗೇನು ಗೊತ್ತಿಲ್ಲ. ಲಾನ್ಸ್ ನಾಯಕೇನು ಹೌಲ್ದಾರೇನು ಸುಮ್ಕ ನಮಗೇನು ಅವಾಗೇನು ನನಗೆ ಗೊತ್ತೇ ಇಲ್ಲ. ಅವಾಗ ನೀನು ನಾಗರಾಜ ನಿನ್ನ ಒಂದು ಬ್ಯಾಗ್ ಫಸ್ಟಲ್ಲಿ ನೀನು ಒಂದು ಕಂಪ್ನಿ ಇದೋಗುತ್ತೆ, ರೆಜಿಮೆಂಟು ಡಾಕ್ಯುಮೆಂಟ್ ಹೋಗುತ್ತೆ. ಆ ಡಾಕ್ಯುಮೆಂಟಲ್ಲಿ ಸಿವಿಲ್ ಟ್ರಕ್ಗಳು ಗಾಡಿಗಳಿಲ್ಲ, ಟ್ರೈನ್ ಇಲ್ಲ, ಹೆಲಿಕಾಪ್ಟರ್ ಯಾವ ಹೆಲಿಕಾಪ್ಟರ್ ಇದೆ ಅದೆಲ್ಲ. ಈಗ ಮೆಟೀರಿಯಲ್ಸ್ ಮೂವ್ ಆಗಬೇಕಲ್ಲ, ಕಂಪ್ನಿಲಿ ಸಾಮಾನಿಗೆ ಮೆಟೀರಿಯಲ್ಸ್ ಇರ್ತವೆ. ಸಿಒದು ಕಂಪ್ನಿ ಕಮಾಂಡ್ರು ಕಂಪ್ನಿವು ಏನೆಲ್ಲ ಡಾಕ್ಯುಮೆಂಟ್ ಕಂಪ್ನಿ ನೀನು ಹೋಗ್ಬೇಕು ನಾಯಕು. ನಿನ್ನ ಕೈಯಲ್ಲಿ ಒಂದು 3 ಜನ ಇಟ್ಕೊಡ್ತೀವಿ. ಒಂದು ಗಾಡಿಗೆ ಒಬ್ಬೊಬ್ರು 3 ಗಾಡಿ ಇರ್ತವೆ. 3 ಗಾಡಿಗೂ ಇನ್ಚಾರ್ಜು, ನೀನು ನಾಯಕು, ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ನೀನು ಇರಬೇಕು, ಹೋಗ್ಬೇಕು. ಕರೆಕ್ಟಾಗಿ 3 ದಿನ ಆಗಬೇಕು. 3 ದಿನಕ್ಕೆ ಆಗ್ತದೆ ಅಂದರು. ಆಗಲಿ ಸರ್ 3 ದಿನ ಆಗ್ಬೋದು, 4 ದಿನ ಆಯ್ತು, ಎಷ್ಟಾಗೋ ಗೊತ್ತಿಲ್ಲ. ಊಟ ತಿಂಡಿ ಎಲ್ಲ ನೀವೇ ತಿನ್ಕೋಬೇಕು ಅಂದರು. ಅಲ್ಲಿ ಊಟ ತಿಂಡಿ ತಿನ್ಕೊಂಡಾಗ ಗಾಡಿ ಸಿವಿಲ್ ಟ್ರಕ್ಕಲ್ಲಿ ನಮ್ಮನ್ನು ಮೂವ್ ಮಾಡಿದ್ರು. ಆವಾಗ ನಾವು ಶೂ ಕಲ್ತ್ಕೊಂಡಿದ್ದು. ಡೆಲ್ಲಿ ಬಿಟ್ಟಾದ್ಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ 3 ದಿನ ಪಾಲಂಪುರ್ಗೆ ಹೋಗ್ಬೇಕು. ಪಾಲಂಪುರ್ದಿಂದ ಮೂವ್ ಮಾಡಿದ್ರು. ಪಾಲಂಪುರ್ನಿಂದ ಶ್ರೀನಗರಕ್ಕೆ ಹೋಗೋದಕ್ಕೆ ಕರೆಕ್ಟಾಗಿ 4 ಡೇಸ್ ಆಗುತ್ತು. 4 ಡೇಸ್ ಅಲ್ಲಿ ಹೋಗಿ ರೆಜಿಮೆಂಟ್ಗೆ ಇನ್ನಾಗಿ ಸಾಮಾನು ಆವಾಗ ಕಂಪ್ನಿಗೆ ಅಷ್ಟ ಆರ್ ಎಚ್ ಕುಂದಿರುತ್ತೆ. RH ಎಲ್ಲ ಫುಲ್ಲಲ್ಲಿ ಇನ್ಚಾರ್ಜ್ ಅಡ್ವಾನ್ಸ್ ಪಾರ್ಟಿ ಹೋಗಿರು. ಅಲ್ಲಿಗೆಲ್ಲ ಗಾಡಿ ತೊಗೊಂಡು ಕೊಟ್ಟೆ. ಇನ್ಚಾರ್ಜ್ ಮಾಡೋ ಸಾಮಾನೆಲ್ಲ ಮೇಂಟೆನ್ಸ್ ಮಾಡಿದ್ರು. ಅವಾಗ ನಮ್ಮ ರೆಜಿಮೆಂಟ್ ರೆಜಿಮೆಂಟ್ ಮೂವ್ ಆಯ್ತಾ ಬರ್ತದೆ. ಅವ್ರಿಗೂ ಆನ್ ದ ವೇ ಟ್ರೈನಲ್ಲಿ ಬರ್ತಾರಲ್ಲ, ಟ್ರೈನ್ ಬುಕ್ ಮಾಡಿದ್ರು. ಟ್ರೈನ್ಗೆ ಒಂದು ಬ್ಯಾಗಿಗೆ ಟ್ರೈನ್ ಬುಕ್ ಮಾಡ್ತಾರೆ. ಆ ಟ್ರೈನ್ ಬುಕ್ ಮಾಡ್ಕೊಂಡು ಅವಾಗ ಬಂದಾಗ ನಾವು ಅವ್ರಿಗೆ ಇಶ್ಯೂ ಮಾಡ್ಕೊಂಡು ನಾನು ಅವಾಗ ಅಲ್ಲಿ ಟ್ರೈನಿಗೆ ಇದು ಮುಗಿಸ್ಕೊಂಡು ನಾನು ಕರೆಕ್ಟಾಗಿ ಒಂದು ಎಷ್ಟೇ ಕಷ್ಟ ಬಂದ್ರೂ ಜವಾನ್ಸ್ ನಾನು ಸ್ಪೋರ್ಟ್ಸ್ಮ್ಯಾನ್ ಆಗಿದ್ರು ನಮ್ಮ ಪ್ಲಟೂನ್ ಜೆಸಿಒ ಎಲ್ಲ ಕಂಪ್ನಿ ಕಮಾಂಡ್ರು ನನ್ನ ಮೇಲೆ ಅಷ್ಟು ವಿಶ್ವಾಸ ಬೆಳೆಸ್ಕೊಂಡಿದ್ರು. ಅಷ್ಟು ವಿಶ್ವಾಸ ನಾನೇ ಬೆಳೆಸ್ಕೊಂಡಿದ್ದೆ. ಅವರೇ ನಾಗರಾಜ್ ಕಮಾನ್ ಅಂದರು. ಯಾವಾಗ ರೆಜಿಮೆಂಟ್ ಸ್ಪೋರ್ಟ್ಸ್ಮ್ಯಾನ್ ಆದರೆ ನೆಕ್ಸ್ಟ್ ಸ್ಪೋರ್ಟ್ಸ್ಮ್ಯಾನ್ ಆದರೆ ಯಾವಾಗ ರಾಜ ನೀ ಕಮಾನ್ ಅಂದರು. ನಾನು ಯಾವತ್ತೂ ಹಾಕಿ ಆಗಲಿ, ಫುಟ್ಬಾಲ್ ಆಗಲಿ, ಬ್ಯಾಸ್ಕೆಟ್ಬಾಲ್ ಎಲ್ಲದಕ್ಕೂ ನಾನು ಮೂವ್ ಹೋಗ್ತಾನೆ ಇದ್ದೆ. ನಾನು ತಗೊಂಡು ಹೋಗ್ತಾ ಇದ್ದೆ. ನಾನು ಯಾರೋ ಇಂಥ ಒಂದೇ ಪೋಸ್ಟ್ ಮೇಲೆ ರೆಜಿಮೆಂಟ್ ಯಾವ ಪೋಸ್ಟ್ ಮೇಲೆ ಆ ಪೋಸ್ಟ್ ಮೇಲೆ ಹೋಗ್ತದೆ. ಅವಾಗ ನನಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಅವಾಗ ನನಗೆ ಲಾನ್ಸ್ ಹೌಲ್ದಾರ್ ಕೊಟ್ಟರು. ನಾಯಕಿಂದ 3 ಕೋಟಿ ಕೊಟ್ಟು ಲಾನ್ಸ್ ಹೌಲ್ದಾರ್ ಅಂತ. ಅಲ್ಲೇ 3 ವರ್ಷ ಮುಗೀತು. 3 ವರ್ಷ ಮುಗಿಸ್ಕೊಂಡು ನಾನು ಅಲ್ಲೇ 24 ತಿಂಗಳು ಅವಾಗ ಇನ್ನೂ ಒಂದು ವರ್ಷ ಆದಮೇಲೆ ಸರ್ ನಾನು ಸ್ವಲ್ಪ ಎಲ್ಲ ಒಂದು ಬಾರ್ಡ್ರ್ ಕಡೆ ಹೋಯ್ತಾವ್ರು ಸರ್ ನಾನು ಒಂದು ಟ್ರಾನ್ಸ್ಫರ್ ಮಾಡಿ ಓಟ್ ಬರ್ತೀನಿ ಅಂದೆ. ಸರ್ ನಮಸ್ಕಾರ, ನೆಕ್ಸ್ಟ್ ಬಂದಾಗ ನಾನು ನೆಕ್ಸ್ಟ್ ಸಂಖ್ಯೆ ಇನ್ನೂ ಸ್ವಲ್ಪ ಮ್ಯಾಟ್ರ್ಗಳಿವೆ, ಅವು ನಾನು ಹೇಳ್ತೀನಿ ಸರ್. ಅವಾಗ ನಿಮ್ಗೆ ಅವಾಗ ಸ್ಟೋರಿ ಫುಲ್ ಇಷ್ಟೇ ಹೇಳ್ತೀನಿ.